ದುಡ್ಡು ಇನ್ವೆಸ್ಟ್ ಮಾಡ್ಲಿಕ್ಕೆ ಇತ್ತಿದ್ದಾರೆ, ಏನು ಒಂದು 90 ಲಕ್ಷ ಕೋಟಿ ನಮ್ಮ ದುಡ್ಡು ಹೋದ್ರೆ ಹೋಗ್ರಿ ಅನ್ನುವಂಗೆ ಮಾತಾಡೋದು ಅಲ್ಲಿದು. ಲಾಸ್ ಆಗಿದ್ದು ಹೆಂಗೆ ಲಾಸ್ ಅಂದ್ರೆ, ಯಾವುದೇ ಒಂದು ಒಕ್ಕಲ್ತನ ಒಂದನ್ನು ಬಿಟ್ಟ ಉಳಿದು ಎಲ್ಲ ಕ್ಷೇತ್ರಗಳು ಡೂಪ್ ಆಗ್ತಾಯಿದ್ದಾವೆ, ಡೂಪ್ ಹೋಗ್ತಾ ಇದ್ದಾವೆ. ಇವತ್ತು ನಮಗೇನು ಅಂಕಿಅಂಶ ಕೊಡ್ತಾ ಇದ್ದಾರೆ ಸರ್ಕಾರದವರು, ಎಲ್ಲ ಬೋಗಸ್ ಅಂತ ಅನಿಸ್ಲಿಕ್ಕತ್ತದ, ಸುಳ್ಳು ಅನಿಸ್ಲಿಕ್ಕತ್ತದ, ಫ್ರಾಡ್ ಅನಿಸ್ಲಿಕ್ಕತ್ತದ. ಯಾಕಂದ್ರೆ ಇಲ್ಲಿವರೆಗಿನ ಈ ಒಂದು 11 ವರ್ಷಗಳ CAG ರಿಪೋರ್ಟ್ಗಳನ್ನ ಬಂದಿಲ್ಲ ಹೊರಗೆ. ಎಲ್ಲಿ ಖರ್ಚು ಮಾಡಿರಿ, ಏನು ಮಾಡಿರಿ, ಅದಕ್ಕೆ ಹೋಯ್ತು, ಎಷ್ಟು ಖರ್ಚು ಬಂತು, ಎಷ್ಟು ದುಡ್ಡು ಬಂತು, ಹೋಯ್ತು, ಲೆಕ್ಕ ಕೊಡೋದು CAG ರಿಪೋರ್ಟ್ ಇಲ್ಲ. ನನಗೊಂದು ಯಾವುದೋ ಬಂದಿತ್ತು, ಹೇಳ್ತೀನಿ ಈಗ ಹಿಂದಿನ ಎಪಿಸೋಡದಲ್ಲ, ನಿಮಗೆ ಗೊತ್ತಿಲ್ಲ. ಒಂದೊಂದು ಏನಪ್ಪ ಅದು ಕಿಲೋಮೀಟ್ರಿಗೆ 18 ಕೋಟಿಗಿಂತ ಡೆವಲಪ್ಮೆಂಟ್ ರೋಡ್ ಮಾಡುವಂಥದ್ದು, ಅದು 250 ಕೋಟಿಗೆ ಅಂತ CAG ರಿಪೋರ್ಟ್ ಬಂದಿದ್ದು ಬಿಟ್ಟರೆ ಉಳಿದು ಯಾವೂ ಇಲ್ಲ, ಯಾವ ರಿಪೋರ್ಟು ಬರ್ತಾಯಿಲ್ಲ. ಎಲ್ಲ ಪರ್ಸೆಪ್ಷನ್, ಊಹೆ ಮಾಡೋದಷ್ಟು ನಾವು ಹಿಂಗಾಗಿರ್ಬೋದು. ಈ ಜನಸಂಖ್ಯೆ ಹೇಳ್ತೀವಲ್ಲ, 147 ಕೋಟಿ ಆಗಿರ್ಬೋದು, ಅಜಂಪ್ಷನ್ ಮಾಡ್ತೀವಿ ನಾವು. ಆದರೆ ಅಷ್ಟು ಆಗಿದಾರೋ, ಇನ್ನು ಅದಕ್ಕೆ ಹೆಚ್ಚಾಗಿದಾರೋ ಕಡಿಮೆ ಆಗಿದಾರೋ ಗೊತ್ತಿಲ್ಲ. ಯಾಕಂದರೆ ಸರ್ವೇನೂ ಮಾಡಿಲ್ಲಲ್ಲ. ಇಲ್ಲೂ ಹಂಗಾಗಿದೆ ಪರಿಸ್ಥಿತಿ. 6.2% ಆಚೆ ಹೇಳ್ತಾರೆ, ಇನ್ನೂ ಕಡಿಮೆ ಅದಕ್ಕೆ ಇದಕ್ಕೆ ಹೆಚ್ಚೇನಿಲ್ಲ. ಯಾಕಂತಂದ್ರೆ ಈ ದೇಶದಲ್ಲಿ ಕಳೆದ 5 ತಿಂಗಳಲ್ಲೇ ಪ್ರತಿ ತಿಂಗಳು 1 ಲಕ್ಷ ಕೋಟಿ ಕಡಿಮೆ ಆಗ್ತಾನೆ ಬಂದಿದೆ. ದುಡ್ಡು ಕಡಿಮೆ ಹೊರಗೆ ಹೋಗ್ತಾನೆ ಬಂದಿದೆ. ಇಲ್ಲಿ ಏನೂ ಇಲ್ಲ, ದುಡ್ಡು ಇನ್ವೆಸ್ಟ್ಮೆಂಟ್ ನಮ್ಮ ಲಾಭ ಇಲ್ಲ ಅನ್ನುವಂಥದ್ದು ಖಚಿತ ಆದ್ಕೊಳ್ಳ ವ್ಯಾಪಾರಸ್ಥರು ತಮ್ಮ ದುಡ್ಡು ತೊಗೊಂಡು ಹೋಗಿಬಿಡ್ತಾರೆ ರೀ, ವಿದೇಶಿ ವ್ಯಾಪಾರಿಗಳು. ಅವರಾಗಿಂಟ 15 ಕೊಡ್ತಾರೆ, ಇಲ್ಲಿ ಖರ್ಚು ಮಾಡಿದ್ರು ಅಷ್ಟೇ, ಇನ್ನೊಂದು ದಿವಸ ಖರ್ಚು ಮಾಡಿದ್ರು ಅಷ್ಟೇ. ಈ ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ಆರ್ಥಿಕ ಬೆಳವಣಿಗೆ ಕುಂಠಿತ ಅಷ್ಟೇ ಅಲ್ಲ, ಬಿದ್ದು ಹೋಗ್ತಾ ಇದೆ. ಇನ್ನು ಹೇಳೋದು ಅಥವಾ ಎಬ್ಸೋದು ಭಾಳ ಕಷ್ಟ ಅಂತೇಳಿ ಮತ್ತಷ್ಟು ಆರ್ಥಿಕ ಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಬರೀ 5 ತಿಂಗಳದಾಗ 90 ಲಕ್ಷ ಕೋಟಿ. ಮತ್ತು ಈಗಾಗಲೇ ಈಗ ರಿಟೈರ್ ಆದಂತಹ ಸೆಬಿ ಅದು ಮಾರ್ಕೆಟ್ ಮೇಲೆ ಅಥವಾ ಶೇರ್ ಮಾರ್ಕೆಟ್ ಮೇಲೆ ಅಧ್ಯಕ್ಷದಂಥ ಮಾಧವಿಪುರಿ ಬುಚ್, ನಿಮ್ಗೆ ಗೊತ್ತದ ಇವ್ರ ಮೇಲೆ ಆರೋಪ ಬಂದಿದ್ದು. ಈ ಆರೋಪ ಹೆಂಗೆ ಬಂತು, ಏನು ಬಂತು, ಎಷ್ಟು ಹಾಳು ಮಾಡಿದಾರಪ್ಪ ಇವರು ಶೇರ್ ಮಾರ್ಕೆಟ್ ಅನ್ನೋದನ್ನು. ಅವ್ರು ಇವತ್ತಿನವರೆಗೆ ಒಂದು ಪಾರ್ಲಿಮೆಂಟ್ರಿ ಎನ್ಕ್ವೈರಿ ಆಗಲಿಲ್ಲ, ಅವ್ರು ಏನು ಮಾಡ್ಯಾರ ಅನ್ನೋದಾಗಲಿಲ್ಲ, ಏನು ಹೊರಗೆ ಬರಲಿಲ್ಲ. ಸರ್ಕಾರ ಅಂತ ಅವ್ರ ಪರವಾಗಿ ನಿಂತು ಇವತ್ತಿನವರೆ ಶೇರ್ ಒಂದರಿಂದ ಒಂದೊಂದು ಬೆಳಕಿದ್ದಾವೆ. ಒಂದೇ ದಿನದಲ್ಲೇ ಏನಪ್ಪ ಅಂತಂದ್ರೆ 8 ಲಕ್ಷ ಕೋಟಿ ರೂಪಾಯಿಗಳು ಬಿದ್ದು ಹೋಗ್ಯದ ಅಂತೇಳಿ ಸುದ್ದಿ ಬಂದದ್ದು ಒಂದು ದಿನದಲ್ಲಿ. ಅಂದ್ರೆ ಈ ರೀತಿಯಾಗಿ ಜನ ತಮ್ಮ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ ಬೇಡಪ್ಪ ನಮಗೆ ದುಡ್ಡು ಆಗೋದು ಅಂತೇಳಿ. ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದೆ ಜನ ಬರ್ತಾಯಿಲ್ಲ. ಯಾಕಂದರೆ ಯಾವುದೇ ಕ್ಷೇತ್ರ